ಎಲ್ರಿಗೂ ನಮಸ್ತೆ. ನೀವೇನಾದರೂ ಹೊಸ್ದಾಗಿ ಈ ವಿಡಿಯೋಸ್ನ ಏನಾದರೂ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಫಸ್ಟು ಸಬ್ಸ್ಕ್ರೈಬ್ ಆಗ್ರಿ. ಯಾಕಂತಂದರೆ ನೀವೇನಾದರೂ ಗೌರ್ಮೆಂಟ್ ಜಾಬ್ಗೆ ಓದ್ತಿದ್ರೆ ಅಥವಾ ಬೇರೆ ಜಾಬ್ಗೆ ಏನಾದರೂ ಓದ್ತಿದ್ರೆ ಅಥವಾ ಏನಾದರೂ ಒಟ್ಟು ನಿಮ್ಮ ಜೀವನದಲ್ಲಿ ಏನಾದರೂ ಗ್ರೌತ್ ಆಗ್ಬೇಕಂತ ಅನ್ಕೊಂಡಿದ್ರೆ ಈ ವಿಡಿಯೋ ಮತ್ತು ಈ ಚಾನಲ್ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಿರ್ತೀನಿ. ತಿಳ್ಕೊಂಡು ಕಂಪ್ಲೀಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ. ಸೊ ಇವತ್ತು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಂತಂತಂದ್ರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. 8,000ಕ್ಕಿಂತ ಹೆಚ್ಚು ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. ಸೊ ನೀವೆಲ್ಲರೂ ಪ್ರಿಪೇರ್ ಮಾಡ್ತಿದ್ದೀರಾ, ತುಂಬ ವರ್ಷದಿಂದ ಪ್ರಿಪೇರ್ ಮಾಡ್ತಿರ್ತೀರಾ. ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ನಾನು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಅಂದರೆ ಯಾವ ಥರ ಎಕ್ಸಾಮ್ ಇರುತ್ತೆ ಮತ್ತು ಯಾವ ಥರ ಕಟ್ ಆಫ್ ನಿಲ್ಬೋದು ಅಂತ ಒಂದು ಐಡಿಯಾ ಬಂದಿರುತ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಅದೇ ಥರ. ಅಂದರೆ ನಿಮ್ಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ಮತ್ತೆ ಈ ಸರ್ತಿ ನೀವು ತುಂಬಾ ಆನೆಸ್ಟ್ ಆಗಿ ಯಾರು ಓದ್ತಿದ್ರೆ, ಈಗ ಆಲ್ರೆಡಿ ಸುಮಾರು ವರ್ಷದಿಂದ ವೇಟ್ ಮಾಡ್ತಿರ್ತೀರಾ. ಸೊ ಈ ಎಕ್ಸಾಮ್ಸ್ಗೋಸ್ಕರ ಸುಮಾರು ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿದ್ದಿಲ್ಲ, ಮತ್ತೆ ತುಂಬಾ ಕಷ್ಟಪಟ್ಟು ಓದ್ತಿರ್ತೀರ. ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಮತ್ತೆ ಪ್ರತಿಯೊಂದು ಮಾಹಿತಿ ಯೂಸ್ಫುಲ್ ಆಗಿರೋದೇ ಇರುತ್ತೆ. ಸೊ ಹಂಗಾಗಿ ಯಾರು ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟು ತುಂಬ ಜನ ಕಮೆಂಟ್ ಆಗ್ತಿರ್ತಾರೆ ನೆಗೆಟಿವ್ಸ್. ಬಟ್ ಸ್ಟಡಿ ಬಗ್ಗೆ ಹೇಳಿದ್ರು, ಯೂಸ್ ಆಗೋ ಥರ ಹೇಳಿದ್ರು ಕೂಡ ನೆಗೆಟಿವ್ ಕಮೆಂಟ್ಸ್ ಆಗ್ತಿರ್ತಾರೆ. ಬಟ್ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅವ್ನು ನೋಡೋಕೆ ನನ್ನ ಹತ್ರ ಟೈಮು ಇರಲ್ಲ, ಹೋಗ್ಲದಲ್ಲ. ಬಟ್ ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ 60 ಮಾರ್ಕ್ಸ್ ತೆಗೆದ್ರು, 65 ಮಾರ್ಕ್ಸ್ ತೆಗೆದ್ರು ನೀವು ಸೆಲೆಕ್ಷನ್ ಆಗ್ತೀರಾ. 75-80 ಮಾರ್ಕ್ಸ್ ತೆಗೆದ್ರು ನೀವು ಸೆಲೆಕ್ಷನ್ ಆಗಲ್ಲ. ಇನ್ನೊಂದ್ ಸರ್ತಿ ಹೇಳ್ತೀನಿ, 60-65 ಮಾರ್ಕ್ಸು, ಒಂದೊಂದ್ ಸರ್ತಿ 50-55 ಮಾರ್ಕ್ಸ್ ತೆಗೆದ್ರು ನೀವು ಸೆಲೆಕ್ಷನ್ ಆಗ್ತೀರಾ. ಬಟ್ 80 ಮಾರ್ಕ್ಸು 85 ಮಾರ್ಕ್ಸ್ ತೆಗೆದ್ರು ಸೆಲೆಕ್ಷನ್ ಆಗಲ್ಲ 100%. ಯಾಕಂತ ಹೇಳ್ತೀನಿ. ಸೊ ನೀವೆಲ್ಲರೂ ಏಜ್ ಎಕ್ಸ್ಟೆಂಡ್ ಮಾಡ್ತಾರೆ ಈ ಸರ್ತಿ. ಲಾಸ್ಟ್ ಸರ್ತಿನೂ 3 ವರ್ಷ ಏಜ್ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಸುಮಾರು ಜನ ಎಕ್ಸಾಮ್ಸ್ ಬರೀಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ 3 ವರ್ಷಗಟ್ಟಲೆ ಏಜ್ ಎಕ್ಸ್ಟೆಂಡ್ ಮಾಡಿದಾಗ ಸುಮಾರು ಹಳೆ ಸ್ಟೂಡೆಂಟ್ಸ್ ಎಲ್ಲ ಸಿ ಟಿ ಬಗ್ಗೆ ಫುಲ್ಲು ಅಂದರೆ ಡೆಪ್ತಾಗಿ ಓದಿರೋರಿಗೆಲ್ಲ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಸಿಕ್ತು. ಸುಮಾರು ಜನ ಎಕ್ಸಾಮ್ ಬರೆದ್ಬಿಟ್ಟು ಒಳ್ಳೊಳ್ಳೆ ಸ್ಕೋರ್ ಮಾಡಿದ್ರು. ಅದೇ ಥರ ಈ ನೋಟಿಫಿಕೇಶನ್ಸ್ ಅಲ್ಲಿ ಕೂಡ ಸುಮಾರು ನೋಟಿಫಿಕೇಶನ್ಸ್ ಅಲ್ಲಿ ಒಳ್ಳೊಳ್ಳೆ ಸ್ಕೋರ್ ಮಾಡ್ತಾರೆ. ಯಾಕಂದ್ರೆ ಏಜ್ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸುಮಾರು ಡೆಪ್ತ್ ಆಗಿ ಓದಿರೋರೆಲ್ಲ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಎಕ್ಸಾಮ್ಸ್ಗೆ FD ಆಗಿರ್ಬೋದು, ಮತ್ತೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು, KS ಮತ್ತೆ ಪ್ರತಿಯೊಂದು ಬ್ಯಾಂಕಿಂಗ್ ಎಕ್ಸಾಮ್, ಇದಕ್ಕೆಲ್ಲ ಅಪ್ಲೈ ಮಾಡಿದ್ರು ಎಕ್ಸಾಮ್ ಬರೆಯೋದ್ರಿಂದ ನಾರ್ಮಲ್ ಆಗಿ ಕಟ್ ಆಫ್ ತುಂಬಾ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಅಂದ್ರೆ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಬಟ್ ಅದು ಕಡಿಮೆ ಮಾರ್ಕ್ಸ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂದ್ರೆ 100% ಕಡಿಮೆಗೆ ನಿಲ್ಲುತ್ತೆ. ಯಾಕಂದ್ರೆ ಇವ್ರು ಯಾರು ಈ ಸರ್ತಿ ಸುಮಾರು ವರ್ಷದಿಂದ ಓದಿರೋರು ಯಾರು ಫಿಸಿಕಲ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಫಿಸಿಕಲ್ ನೆಗ್ಲೆಕ್ಟ್ ಮಾಡಿ ಎಕ್ಸಾಮ್ ಕಡೆ ಫೋಕಸ್ ಮಾಡಿ ಕೋಚಿಂಗ್ ಎಲ್ಲ ಹಚ್ಚಿ ರೂಮ್ ಎಲ್ಲ ಮಾಡಿ ಫುಲ್ಲು 8 ತಾಸು ಓದೋದು, ಮತ್ತೆ ಇನ್ನೂ ಹೆಚ್ಚೆಚ್ಚಿಗೆ ಓದಿಬಿಟ್ಟು ಒಳ್ಳೆ ಸ್ಕೋರ್ ಮಾಡ್ತಾರೆ. ಬಟ್ ಫಿಸಿಕಲ್ ಯಾರು ಕ್ಲಿಯರ್ ಮಾಡಲ್ಲ. ಬಟ್ ಫಿಸಿಕಲ್ ಕ್ಲಿಯರ್ ಮಾಡೋರು ಯಾರು ಯಾವ್ರೇಜ್ ಆಗಿ ಸ್ಟಡಿ ಮಾಡಿರ್ತಾರೆ, ಬಟ್ ಫಿಸಿಕಲ್ ಅವರು ಕ್ಲಿಯರ್ ಮಾಡ್ತಾರೆ. ಸೊ ಅವಾಗ ಯಾರು ಕಡಿಮೆ ಮಾರ್ಕ್ಸ್ ತೆಗೆದಿದ್ರು ಕೂಡ ಅವರೇ ಸೆಲೆಕ್ಷನ್ ಆಗ್ತಾರೆ. ಸೊ ನಾನು ಹೇಳ್ತಿರೋದು ಏನಂತಂದ್ರೆ ಫಿಸಿಕಲ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಈಗಲೇ ಒಂದ್ಸರ್ತಿ 6.5 ನಿಮಿಷ ಟೈಮಿಂಗ್ ಇಟ್ಟು ಓಡಿ 4 ರೌಂಡ್ ಅಂದ್ರೆ 400 ಮೀಟರ್ದು 4 ರೌಂಡ್ ಅಂದ್ರೆ 1600 ಮೀಟರ್ ರೌಂಡ್ ಕ್ಲಿಯರ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಒಂದು ಸರ್ತಿ ನೀವೇನಾದ್ರು ಓಡೋದು ಟ್ರೈ ಮಾಡಿ ನೋಡಿ, 6.5 ನಿಮಿಷಕ್ಕೆ ಇಟ್ಬಿಟ್ಟು ಟ್ರೈ ಮಾಡಿ ನೋಡಿ. ಸೊ ಆಗುತ್ತೆ ಇಲ್ಲ ಅಂತ ನೋಡಿ. ಸೊ ಏನಾದರೂ ರನ್ನಿಂಗ್ ಓಡಕ್ ಆಗಿಲ್ಲ ಅಂದ್ರೆ ನೀವು 100% ಸೆಲೆಕ್ಷನ್ ಆಗಲ್ಲ. ಲಾಸ್ಟ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಫಿಸಿಕಲ್ ET PST ಲೆಟರ್ ಬಿಟ್ಟ ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಯಾರು ಹೇಳ್ತಾರಲ್ಲ ಅವ್ರು 100% ಸೆಲೆಕ್ಷನ್ ಆಗಲ್ಲ. ಆಮೇಲೆ 1 ಸೆಕೆಂಡಲ್ಲಿ ಹೋಯ್ತು, 5 ಸೆಕೆಂಡಲ್ಲಿ ಹೋಯ್ತು, ಆಮೇಲೆ ಇನ್ನೂ ಅರ್ಧ ರೌಂಡ್ ಇತ್ತು ಅಂತ ಅದು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಲಾಸ್ಟ್ ಇರ್ತಿ ಫಿಸಿಕಲ್ ಫೇಲ್ ಆಗಿರ್ತಾರಲ್ಲ ಅವ್ರು ಹೋಗ್ಬಿಟ್ಟು ಕೇಳಿ. ನಿಜವಾಗ್ಲೂ ತುಂಬಾ ಹಾರ್ಡ್ ಇರುತ್ತೆ. 6.5 ನಿಮಿಷದಲ್ಲಿ ಓಡೋದಂದ್ರೆ ಸುಲಭ ಇರಲ್ಲ 1600 ಮೀಟರ್. ಯಾಕಂದ್ರೆ ಏಜ್ ಎಕ್ಸ್ಟೆಂಡ್ ಮಾಡೋದ್ರಿಂದ ನಿಮ್ಗೆ ನಾಲೆಡ್ಜ್ ಬಂದಿರುತ್ತೆ, ಬಟ್ ಬಾಡಿ ಸಪೋರ್ಟ್ ಮಾಡಲ್ಲ. ಸೊ ಹಂಗಾಗಿ ಫಿಸಿಕಲ್ ಜೊತೆನೆ ಸ್ಟಡಿ ಮಾಡೋದ್ರ ಜೊತೆಗೆ ಫಿಸಿಕಲ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಕ್ಲಿಯರ್ ಆಗ್ತಾರೆ. ಇಲ್ಲಾಂದ್ರೆ ಕಡಿಮೆ ಮಾರ್ಕ್ಸ್ ಬಂದಿರೋರು ಸೆಲೆಕ್ಷನ್ ಆಗ್ತಾರೆ. ನೀವು ಎಷ್ಟು ಮಾರ್ಕ್ಸ್ ಬಂದರೂ ಸೆಲೆಕ್ಷನ್ ಆಗಲ್ಲ. ಸೊ ಹಂಗಾಗಿ ಕೆಲವೊಂದು ಡಿಸ್ಟಿಕಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮ್ ನಡೆದಾಗ ನೋಡ್ಬೋದು, ತುಂಬಾ ಕಡಿಮೆ ಮಾರ್ಕ್ಸ್ ಇರೋ ಸೆಲೆಕ್ಷನ್ ಆದರೂ ತುಂಬಾ ಜಾಸ್ತಿ ಮಾರ್ಕ್ಸ್ ಇದ್ದವ್ರಿಂದ ಸೆಲೆಕ್ಷನ್ ಆಗಿಲ್ಲ. ಅದೇ ಥರ ಲಾಸ್ಟ್ ಟೈಮು ಫಿಸಿಕಲ್ ಬಿಟ್ಟಾಗ ನೀವು ಡಾಟಾ ತಗೊಂಡು ನೋಡಿ. ಅಂದರೆ 20 ಜನ ಸ್ಟೂಡೆಂಟ್ಸ್ ಏನಾದರೂ ರನ್ನಿಂಗ್ ಬಿಟ್ಟರೆ ಜಸ್ಟ್ 4 ಜನ ಪಾಸ್ ಆಗಿರ್ತಕ್ಕಂಥ ಉದಾಹರಣೆ ಇದೆ. 16 ಜನ ಫೇಲ್ ಆದರು, 16 ಜನ ಕಮ್ಮಿ ಅಲ್ಲ, ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದರು. ಸೊ ಏಜ್ ಎಕ್ಸ್ಟೆಂಡ್ ಆಗಿದೆ ಅಂತ ಖುಷಿಗೆ ಜಾಸ್ತಿ ಓದ್ತಾ ಇರ್ತೀರಾ. ಬಟ್ ಅದ್ರ ಜೊತೆಗೆ ಈಗಲಿಂದನೇ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಮುಂದೊಂದು ದಿನ ನೀವು ಏನಾದರೂ ಫಿಸಿಕಲ್ ಫೇಲ್ ಆದಾಗ ಈ ವಿಡಿಯೋ ನೋಡ್ತೀರಾ 100%. ಇವಾಗ ಏನಾದರೂ ನೀವು ಮಿಸ್ ಮಾಡಿ ಒಂಥರ ಏನೋ ನೆಗ್ಲೆಕ್ಟ್ ಮಾಡಿದರೆ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತೀರಾ. ಸೊ ಇದನ್ನ ನಾವು ಕೂಡ ಫೇಸ್ ಮಾಡಿದ್ವಿ. ಸೊ ಈ ಥರ ತುಂಬ ಪ್ರಾಮಾಣಿಕವಾಗಿ ಓದ್ತಿರ್ತಾರೆ. ಬಟ್ ಏನೋ ಒಂದು ಮಿಸ್ಟೇಕ್ಸಿಂದ ಇದೇ ಥರ ಮುಂದೆ ಪ್ರಾಕ್ಟೀಸ್ ಮಾಡೋಣ ಅಂದ್ಕೊಂಡು ಅವಾಯ್ಡ್ ಮಾಡ್ತಿರ್ತಾರೆ, ಅಂದರೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸೊ ಅವರು ಒಂದು ಯೂಸ್ ಆಗಲಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದೇ ಥರ ನಾನು ಕಂಪ್ಲೀಟ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ಕೊಡ್ತಿರ್ತೀನಿ. ಮತ್ತು ಎಲ್ಲ ಇನ್ಫಾರ್ಮೇಷನ್ ಅಂದರೆ ನೀವು ಏನು ಕೇಳ್ತಿರಲ್ಲ ಅದ್ರ ರಿಲೇಟೆಡೇ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ 1 ರೂಪಾಯಿನೂ ನಿಮ್ಮದು ಕಟ್ಟಾಗಲ್ಲ.
ನಿಮ್ಗೆ ಏನಾದ್ರು ನೀಡ್ ಇದ್ರೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಯಾರೆಲ್ಲ ಈ ಥರ ಸ್ಟಡಿ ಜಾಸ್ತಿ ಫೋಕಸ್ ಮಾಡ್ತಿರ್ತಾರೆ ಮತ್ತು ಈ ಥರ ಫಿಸಿಕಲ್ನ ಯಾರು ನೆಗ್ಲೆಕ್ಟ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಯೂಸ್ ಆಗಲಿ. 6.5 ನಿಮಿಷ ಕೊಡೋದು ಸುಮ್ಮನೆ ಹುಡುಗಾಟದ ಸಂಗತಿ ಅಲ್ಲ. 100% ಭಾಳ ಅಂದ್ರೆ ಭಾಳ ಪರಿಣಾಮ ಬೀರುತ್ತೆ. ನೀವೇ ಬೇಕಾದ್ರೆ ಉದಾಹರಣೆ ಒಂದ್ಸರ್ತಿ ಚೆಕ್ ಮಾಡ್ಕೋಬೇಕಂದ್ರೆ ಒಂದ್ಸರ್ತಿ ಟೆಸ್ಟ್ ಮಾಡಿ ನೋಡಿ. ತುಂಬ ಕಷ್ಟ ಇದೆ, ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಿರಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಫಿಸಿಕಲ್ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಹೇಳ್ತೀನಿ, ಸ್ಟಡೀಸ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ತೆ, ಬಾಯ್.